ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ಜಳಕ ಆಗೈತಿ, ಇನ್ನೂ ಪೂಜೆ ಮಾಡಿಲ್ಲ. ನಿನ್ನೆ ಏಕಾದಶಿ ಇತ್ತಲ್ಲ, ಹಾಗಾಗಿ ನಾನು ಮತ್ತು ನಮ್ಮ ಮನೆಯವ್ರಿಬ್ರು ಏಕಾದಶಿ ಇದ್ವಿ. ಕಸಾದಿ ಗುಡ್ಸ್ಕೊಂಡು ರಂಗೋಲಿ ಹಾಕ್ಕೊಂಡು ಬಾಂಡೆ, ಯಾಕಂದ್ರೆ ಅಡುಗೆ ಏನು ಮಾಡಿರ್ಲಿಲ್ಲ, ಹಾಲು ಅಷ್ಟೇ ಕೊಡಿದ್ವಿ ರಾತ್ರಿ. ಹಾಲು ಸಕ್ಕರೆ ಹಾಕೊಂಡು ಕೊಡೋದು ಮಕ್ಕೊಂಡಿದ್ವಿ. ಈಗ ಚಾನು ಕಾಸಿಲ್ಲ. ನಮ್ಮ ಮನೆಯವ್ರು ಚಾ ಕುಡಿಯಾಕೆ ಬಂದಿದ್ದಾರೆ. ಜಳಕ ಮಾಡೋರಿದ್ರೆ ಪೂರ್ತಿ ಮಾಡಿಲ್ಲ ಅಂದ್ರೆ ಮಾಡಬಾರ್ದು ಅಂತ ಹೇಳಿನಿ. ಅವ್ರ ಇನ್ನೂ ಜಳಕ ಮಾಡಿಲ್ಲ. ನಾನು ರೊಟ್ಟಿ ಮಾಡ್ಬೇಕಂತಂದೆ. ಗೊಂಜಾಳ ರೊಟ್ಟಿ ಇದಾವ, ಕಡಕ್ ರೊಟ್ಟಿನ ಮಾಡಿರ್ತೇವಿಲ್ಲ, ಹಾಗಾಗಿ ರೊಟ್ಟಿ ಇದಾವ. ಒಂದಿಟ್ಟೆ ಜೋಳದ ಹಿಟ್ಟು ಐತಿ. ಚಪಾತಿ ಮಾಡ್ಬೇಕಂತಂದ್ರೆ ಹಿಟ್ಟಿಲ್ಲ. ದೇವ್ರ ನೈವೇದ್ಯಕ್ಕೆ ರವೆ ಆಯ್ತೇನು ಮಾಡೈತಿ ನೋಡಿದೀನಿ. ನೈವೇದ್ಯಕ್ಕೆ ಒಂದಿಟ್ಟ ಸಿರಾನ ಮಾಡ್ತೇನೆ. ನಿನ್ನೆ ಏಕಾದಶಿ, ಇವತ್ತು ದ್ವಾದಶಿ, ನಾಳೆ ತ್ರಯೋದಶಿ, ನಾಳೆ ನಾಡಿದ್ದ ಏನು ಗೊತ್ತಿಲ್ಲ, ನೆನಪಾಗಂತ. ಇವತ್ತಿನ ಲಾಭ, ಇವತ್ತಿನ ರುಟೀನ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಲೈಕ್ ಮಾಡ್ಲಾರ್ದ ಹೋಗ್ಬೇಡ್ರಿ, ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ನೋಡ್ಕೊತ ಹೋಗ್ರಿ. ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರವಾ ಎಲ್ಲ ಸಿಕ್ತು ಒಂದಿಟ. ರವಾನೇ ಇರ್ಬೋದಂತ ಅನ್ಕೋತೇನೆ ನಾನು. ನೋಡಿ ತಗದಿಟ್ಟೆ ನೆನಪಿತ್ತ, ಅದಕ್ಕೋಸ್ಕರ ಸಿರಾ ಮಾಡಿದ್ರಾತ ಅಂತ ಹೇಳಿ. ಹೌದು, ಒಂದಿಟ್ಟೆ ಯಾಕ್ರಿ ಭಾಳ ಐತಿ. ಇನ್ನೊಂದಿಟ್ಟು ಇತ್ತಂದ್ರೆ ಸಿರಾ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ಚೌ ಬಾದ ಆಗ್ಬಿಡೈತಿ ನೋಡಿ. ಆದ್ರೆ ನಾನಿವತ್ತ ಜೋಳದ ಕಡಬ್ ಮಾಡ್ತೀನಿ. ಇದನ್ನ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ. ಹುಳ್ದ ಇಡ್ಬೇಕಿತ್ತು. ಹುಳ್ದಿಟ್ರ ಹುಳ ಆಗಂಗಿಲ್ಲ. ಹುಳ್ದಿಡ್ಲಿಲ್ಲ ಅಂದ್ರೆ ಹುಳ ಹಾಕ್ಕವ. ಇಷ್ಟವ ಸ್ವಚ್ಛ ಮಾಡ್ಕೊಂಡ್ಬರ್ತೇನೆ ಹೊರಗೆ ಹೋಗಿ. ನಾನೀಗ ರವಾ ಹುರ್ಕೋತೀನಿ ಸಿರಾ ಮಾಡಕ್ಕಂತೇಳಿ. ಇಷ್ಟೊತ್ತನ ಲವಂಗ ಹುಡುಕಿದೆ, ಲವಂಗನೇ ಸಿಗೋದು ನಿಮ್ಗೆ. ಬಹುಶಃ ಖಾಲಿ ಆಗಿರ್ಬೋದಂತ ಅನಿಸ್ತತಿ. ದಯವಿಟ್ಟು ಡಾಲ್ಡಾ ಅಂತೂ ಬಳಸಕ್ಕೆ ಹೋಗ್ಬೇಡ್ರಿ. ಯಾವುದೋ ಒಂದು ಸ್ವೀಟ್ ಮಾಡಿದ್ರು, ಯಾಕಂದ್ರೆ ಡಾಲ್ಡಾ ಚಲೋ ಅಲ್ಲ. ನೀವು ಅಡುಗೆ ಹಾಕೋ ಎಣ್ಣೆ ಹಾಕ್ರಿ, ತುಪ್ಪ ಹಾಕ್ತಾ ಇದ್ರು ಪರವಾಗಿಲ್ಲ. ಈಗ ರವಾ ಹುರ್ಕೊಂಡೆ ಅನ್ನ ಇವೊಂದು ಪ್ಲೇಟಿಗೆ ತಕ್ಕೋತೀನಿ. ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋರಿದ್ರಂದ್ರೆ ನೀವು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಅದ ತುಪ್ಪದೊಳಗನ್ನ ಇವನ್ನ ತುಪ್ಪ ಅಥವಾ ಎಣ್ಣೆ ಅದರೊಳಗನ್ನ ನೀವು ಹುರ್ಕೊಂಡ್ರೆ ನಡೀತೈತಿ. ನಂಗೆ ದ್ರಾಕ್ಷಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಹಂಗಾಗಿ ನಾನು ಗೋಡಂಬಿ ದ್ರಾಕ್ಷಿ ಅದಾವ, ನಂಗೆ ಗೋಡಂಬಿ ಹಾಕ್ತೀನಿ. ಬಟ್ ಇವತ್ತು ಬ್ಯಾಡ ಅಂತ. ನಾನು ಸ್ವಲ್ಪ ಹಾಲು ಮತ್ತು ನೀರು ಹಾಕಿ ಮಾಡ್ತೀನಿ. ಎಷ್ಟು ಹಾಲು ಹಾಕ್ಬಿಡ್ಲ ಅಂದ್ರೆ ಇನ್ನೂ ಬೇಕಿದಕ್ಕೆ. ನಮ್ಗೆ ಉದ್ರಂಗೆ ಬೇಕಾ, ಗಟ್ಟಿ ಅಂದ್ರೆ ಸ್ವಲ್ಪ ಮೆತ್ತಗೆ ಬೇಕಾ, ಅದ್ರ ಮ್ಯಾಗ ನಾವು ನೋಡಿ ಹಾಲು ಅಥವಾ ನೀರನ್ನ ಹಾಕೋಬೋದು. ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಡ್ತೀನಿ. ತೆಳ್ಳಗನ ಮಾಡ್ತೇನೆ ನಾನು. ಈಗ ಅದಕ್ಕೆ ಕುದಿ ಬರಲಿ. ಕುದಿ ಬಂದ ನಂತರ ಏಲಕ್ಕಿ ಮತ್ತು ಕೇಸರಿ ಇದ್ರೆ ಇದೇ ಟೈಮೆಲ್ಲ ಹಾಕೋಬೇಕಾ.
ಸಾರಿ, ಏಲಕ್ಕಿ ಅಲ್ಲ, ಇದು ಲವಂಗ ಮತ್ತು ಕೇಸರ್ ಕೆಲವೊಂದು ಕೇಸರ್ ಹೆಂಗಂತಂದ್ರೆ ನಾವು ಸ್ವಲ್ಪ ಅದನ್ನ ನೆನೆಸಿಟ್ಟು ಆಮ್ಯಾಗ ಒಂದು ಇದನ್ನ ಮಾಡಿ ಹಾಕ್ಬೇಕಾಕೈತಿ. ಆ ಕಲರ್ ಬಿಡಂಗಿಲ್ಲ, ಕೆಲವೊಂದಿಲ್ಲ ಅಷ್ಟೊಂದು ಸರಿ ಇರಲಿಲ್ಲ ಅಂದ್ರೆ ಕಲರ್ ಬಿಡಂಗಿಲ್ಲ. ನನಗೆ ಕೇಸರ್ ಹಾಕಾಕತ್ತೆ ನೋಡ್ರಿ. ಇವಾಗೆಲ್ಲ ಕಾಶ್ಮೀರ್ ಕೇಸರ್ ಅಂಥೇಳಿ ಅಲ್ಲಿ ಎಲ್ಲ ಕಡೆನೂ ಬೆಳೆಯಕ್ಕೆ ಶುರು ಮಾಡಿಬಿಟ್ಟಾರ. ಯಾವ್ದು ಕಾಶ್ಮೀರದಿರತ್ತೋ ಯಾವ್ದು ಕನ್ಯಾಕುಮಾರಿದಿರತ್ತೋ ಗೊತ್ತಿಲ್ಲ ನೋಡ್ರಿ. ನಾವು ಅನ್ಕೊಂಡಿರ್ತೇವಿ ಅದಲ್ಲಿ ಕೇಸರ ಅಂತೇಳಿ. ನಾನು ರೊಟ್ಟಿನೂ ಮಾಡಂಗಿಲ್ಲ, ಚಪಾತಿನೂ ಮಾಡಂಗಿಲ್ಲ ಅಂತ ಹೇಳೇನಿಲ್ಲ. ಮತ್ತೆ ಏನು ಮಾಡ್ತೇನೆ ಅಂತಂದ್ರೆ ಜೋಳದ ಕಡುಬು ಮಾಡ್ತೀನಿ. ನಾನು ಭಾಳ ಸಲ ಜೋಳದ ಕಡುಬು ಮಾಡೋದು ಶೇರ್ ಮಾಡ್ಕೊಂಡೀನಿ. ನಾನು ರೀಸೆಂಟಾಗಿ ಶೇರ್ ಮಾಡಿದಾಗ ಏನದ ಗೊತ್ತಾಗ್ಲಿಲ್ಲ ಅಂತಂದ್ರಿ, ಜೋಳದ ಕಡುಬು ಅದ ಭಾಳ ಅಂದ್ರೆ ಭಾಳ ಮಸ್ತ್ ಅಕ್ಕವ. ಡೈಲಿ ರೊಟ್ಟಿ ತಿಂದು ಬ್ಯಾಸ್ರದ ಹಂಗೆ ಮಾಡ್ಬೋದ, ಮತ್ತು ರೊಟ್ಟಿ ಮಾಡಕ್ಕೆ ಬರದೇ ಇರೋದನ್ನ ಮಾಡ್ಕೊಂಡು ತಿನ್ಬೋದ. ರೊಟ್ಟಿಗಿಂತ ಭಾಳ ರುಚಿಯಾಗಿರ್ತಾವ. ಸಜ್ಜಿಲೇನು ಮಾಡ್ಬೋದ, ಸಜ್ಜಿ ಅಂದ್ರೆ ಸಜ್ಜಿ ಹಿಟ್ಟಿಲೇನು ಮಾಡ್ಬೋದು. ನಾನು ಜಾಸ್ತಿ ಹಿಟ್ಟು ಹೋಗೀನಿ, ಹಾಲಕ್ಕೇನಿಲ್ಲ ಉಕ್ಕುಬರಕ್ಕೆ. ಅದು ಕೇಸರ ಐತಲ್ಲ, ಲವ್ನ ಕಲರ್ನ ಬಿಡಂಗಿಲ್ಲ, ಅಷ್ಟು ಚಲೋನ ಇಲ್ಲ ಅದು ಕೇಸರ. ಬೇಕಾದಷ್ಟು ಹಾಕಿದ್ರೂ ಕಲರ ಬರಂಗಿಲ್ಲ ಅದು. ಬಟ್ ಫ್ಲೇವರಿಗೆ ಅಂತೇಳಿ ಹಾಕಿರ್ತೇನೆ ಇನ್ನೊಂದಿಟ್ಟು, ಕುದಿಲ್ಲ ಅದು ಇನ್ನೊಂದಿಟ್ಟು. ಸಜ್ಜಿದು ಜೋಳದ್ದು ಏನಂತಂದ್ರೆ ಮಾಡ್ತೇವಿ. ಗೊಂಜಾಳದ್ದು ಒಂದ್ಸಲನು ಮಾಡಿಲ್ಲ, ಬಟ್ ಗೊಂಜಾಳದ್ದು ರುಚಿ ಹೆಂಗೆ ಬರ್ತಾವಂತ ಗೊತ್ತಿಲ್ಲ ನನಗೆ. ಗೊಂಜಾಳ ಕಡುಬು ನಾನು ಇದನ್ನೆಲ್ಲನೂ ರೆಸಿಪಿ ಮಾಡೋದು ತೋರ್ಸೀನಿ ಆಲ್ರೆಡಿ. ನಿಮ್ಗೆ ಮತ್ತೊಮ್ಮೆ ಏನಾದರೂ ಬೇಕಂದ್ರೆ ಇನ್ನೊಮ್ಮೆ ಮಾಡಿದಾಗ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಎಲ್ಲ ಅಡಿಗೆ ಆದಿಂದ ಪೂಜೆ ಮುಗಿಸ್ಕೊಂಡಿನಿ. ಪೂಜೆ ಮಾಡಿಲ್ಲ, ನೈವೇದ್ಯಕ್ಕೆ ಮಾಡ್ಕೋಬೇಕಲ್ಲ, ಮಾಡ್ಕೊಂಡು ನಂತರ ಪೂಜೆ ಮಾಡ್ಬೇಕಂತ ಅಂದ್ಕೊಂಡೀನಿ. ಹಾಗಾಗಿ ಎಲ್ಲ ಮುಗೋದ್ರಿಂದ ಏನೇನು ಮಾಡೇನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಜೋಳದ ಕಡುಬು ಮಾಡ್ತೇನೆ ಅಂತ ಹೇಳಿನಿಲ್ಲ, ಜೋಳದ ಕಡುಬನ್ನ ಕುದಿಸ್ಕೊಳಕತ್ತೇನೆ. ಯಾಕಂದ್ರೆ ಇವು ಹಿಂಗೆ ದಪ್ಪ ಇರ್ತಾವಲ್ಲ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಟೈಮ್ನ ಕುದಿಸ್ಕೋಬೇಕು. ಜಾಸ್ತಿ ಟೈಮ್ ಅಂತಂದ್ರೆ ಏನು ಅಷ್ಟು ಜಾಸ್ತಿ ಟೈಮ್ ಏನಲ್ಲ. ಈಗ ನಾನು ಗ್ಯಾಸ್ ಆರಿಸ್ತೇನೆ, ಯಾಕಂದರೆ ನಾವು ಬಿಸಿನೀರು ಹಾಕಿನ ಜಿಗಿಟ್ ತಿರ್ಕೊಂಡಿರ್ತೀವಲ್ಲ, ಹಾಗಾಗಿ ಈಗ ಅದನ್ನು ಒಗ್ಗರಣೆ ಕಟ್ಕೋತೀನಿ ನಾನು. ಇವತ್ತು ಮಾಡಿ ಹಾಕೈತಿ ನೋಡ್ರಿ, ಗಾಳಿಂದ ಮನಗಂಡ ಗಾಳಿ ಬೀಸಾಗದೈತಿ. ಪೂಜೆಗೆ ಶಾಂತಿ ಹೂವೆಲ್ಲ ಖಾಲಿಗ್ಯಾವ, ಮಲ್ಲಿಗೆ ಹೂವು ಮತ್ತು ಹಗಲು ಹೂವು ಇನ್ನೂ ಹರ್ಕೊಳಕತ್ತೀನಿ. ಇವು ಸೇವಂತಿಗೆ ಅನ್ನಂಗಿಲ್ಲ, ಶಾಂತಿಗೂ ಅಂತೇನವ. ಶಾಂತಿಗೂ ಆದ್ರೆ ಇಡ್ಸಾಕ ಗಾವ್ ಆಕೈತಿ. ಸಣ್ಣ ಸಣ್ಣ ಫೋಟೋದೆಲ್ಲ ಇವು ಇಡ್ಸಕ್ಕೆ ಗಾವನ ಆಗಂಗಿಲ್ಲ. ಮತ್ತು ಅವಿಲ್ಲ ಅಂತಂದಿಂದ ದೇವರಿಗೆ ಹೂವು ಈಗ ಸದ್ಯಕ್ಕೆ ಈಗ ಪೂಜೆ ಮಾಡ್ತೀನಿ. ನಾನು ಜೋಳದ ಕಡುಬು ಮಾಡಿ ನಮ್ಮ ಮನೆಯವ್ರು ಫೋನ್ ಹಚ್ಚೀನಿ. ಅವ್ರು ಏನು ಮಾಡಿದ್ರು ಫೋನಾಗ ಎತ್ತವಲ್ರ, ಅದಕ್ಕೆ ಈಗ ಅವ್ರು ಅಂತೆಲ್ಲ ಹೊಂಟೇನಿ. ನಾನೆಲ್ಲ ತೊಗೊಂಬರ್ಲಂತ ಆಗಕ್ಕೆ ಕೇಳೀನಿ, ಮಾಡ್ಯಾರ ಮಾಡಿ ಅಂತಂದ್ರೆ ಫೋನ್ ಹಚ್ಚಿದ್ರು ಎತ್ತಲಿಲ್ಲ. ನಮ್ದು ಗೊಂಜಾಳ ಈಗ ಇಷ್ಟು ಎತ್ತರಾಗೈತೆ ನೋಡ್ರಿ. ಇದು ಏನು ಎಲೆ ತೂತು ಕಾಣಿಸ್ತೈತಲ್ಲ, ಕೀಡು ತಿಂದಿದ್ದು. ಈಗ 2 ಸಲ ಎಣ್ಣೆ ಹೊಡೆದೈತೆ ಅದಕ್ಕೆ. ಎಷ್ಟು ದಿನ ಸ್ಪ್ರಿಂಕ್ಲರ್ ಹಚ್ತಿದ್ವಿ, ಇನ್ನೂ ಸ್ಪ್ರಿಂಕ್ಲರ್ ಇನ್ನು ಪೈಪ್ ತೆಗಿಬೇಕಂತ. ಯಾಕಂದ್ರೆ ಗೊಂಜಾಳ ಎತ್ತರಾಗೈತಲ್ಲ, ನೀರು ಸರಿಯಾಗಿ ಹೊಡೆಯಂಗಿಲ್ಲ ಅಂತೇಳಿ ಅನ್ನಕತ್ತಾರ. ನಾನು ಇನ್ನೊಂದು ಸಲ ಇರಲಿ ಅಂತ ಅಂದೀನಿ. ನೋಡ್ಬೇಕು, ತೆಗಿದಾದ್ರೆ ಇವತ್ತಿಷ್ಟು ಪೈಪ್ ತೆಗೆದಿಡ್ಬೇಕು ಇವನ್ನ.
ಆ ಕಟ್ಟಿನೂ ಕಬ್ಬು ಹಚ್ಚಾರ. ನಮ್ದಲ್ಲಿ ಸಿಡ್ಲು ಹೊಡೆದಿದ್ದು ತೆಂಗಿನ ಗಿಡ ಐತಲ್ಲ, ಅದನ್ನು ನಮ್ಮ ಮನೆಗೆ ಕೊರೆದಾರ. ನಮ್ಮ ಮನೆಯವರು ಎಲ್ಲ ಒಣಗಿ ಬಿಟ್ಟಿತ್ತದ. ಇಷ್ಟು ದೊಡ್ಡ ಗಿಡ ನೋಡ್ರಿ, ಫಲ ಕೊಡೋ ಗಿಡ. ನೀವು ಸಣ್ಣದ ಒಂದು ಎಲ್ಲಾರು ಒಂದು ಅಗಿ ತೊಗೊಂಬಂದು, ಅಗಿ ಅಂದ್ರೆ ಸಸಿ ತೊಗೊಂಬಂದು ಪಾಟಲ್ಲಿ ಹಾಕಿ ಅದು ಒಣಗ್ತಂದ್ರೆ ಎಷ್ಟು ಮರಗ್ತೀರಿ. ನಮ್ದು ತೆಂಗಿನ ಗಿಡನ ಒಣಗಿ ಹೋತ. ಗುಡ್ ವೆರಿ ಗುಡ್. ನಮ್ಮ ಯಜಮಾನ್ರು ಕಸ ತೆಗಿಯಕತ್ತಾರ. ಫೋನಲ್ಲಿಟ್ಟು ಪ್ರವಚನ ಕೇಳ್ತಾರದು. ಏನು ಪ್ರವಚನ ಕೇಳ್ತಾರೋ ಫಾಲೋ ಮಾಡಂಗಿಲ್ಲ ಒಂದು. ಸಾಕಷ್ಟು ಮಸ್ತ್ ಹಸನಾಗೈತ. ಅದನ್ನ ಕೇಳಿನ ಇಲ್ಲೇ ತೊಗೊಂಬರ್ಲ, ಏನು ಮಾಡಲ ಊಟ ಅಂಥೇಳಿ. ಇಲ್ಲಿ ಪೈಪ್ ಹಾಕ್ಯವಿ, ನೀರು ಹೋಗಕ್ಕೆ. ಕಡಿನ ನೀರು ಎಲ್ಲ ಬಂದು ಇಲ್ಲೇ ನಿಂದಿರ್ತೈತಿ. ಇಲ್ಲಿ ಬಾವಿ ಇತ್ತು ಮೊದಲ. ಹಳೀ ವಿಡಿಯೋ ನೀವು ಈಗ 1 ಇಯರ್ ಬ್ಯಾಕ್ 2 ಇಯರ್ ಬ್ಯಾಕ್ ನೋಡಿದ್ರಂದ್ರೆ ಇಲ್ಲಿದೆಲ್ಲ ಶೇರ್ ಮಾಡೇನಿ ನಾನು ಪೂರ್ತಿ. ಇಲ್ಲೆಲ್ಲ ಬಾವಿ ಇತ್ತು. ಬಾವಿ ಕಂಟಿ ಗಿಡಗಳು ಅವು ಇವು ಇದ್ದು. ಇನ್ನು ಪೈಪ್ ಹಾಕೋದು ಬ್ಯಾಡ ಅಂದ್ರೆ ನಮ್ಮ ಮನೆಯವ್ರು ನಾನು ಪೈಪ್ ಹಾಕಲಿಲ್ಲ ಅಂದ್ರೆ ಒಡ್ಡ ನಿಂದ್ರಂಗಿಲ್ಲ ಅಂತ ಹೇಳಿ ಹಾಕ್ಸೇನಿ. ಹಾಂ, ನಾ ಹೇಳಿನಿಲ್ಲ ನೀನೇನಂದು ಪೈಪ್ ಹಾಕೋದು ಬ್ಯಾಡ ಅಂದಿ. ನಾನು ಹೇಳಿನಿಲ್ಲ. ಸತ್ಯನೇ ಇರ್ಬೇಕು. ಮತ್ತು ಹಂಗೆ ಯಾಕದು ಗುಣಗುಡದು ಒಟ್ಟುಗುಡದು ಕೊಂಡು ನಾನು ತೆಗಿತೇನೆ. ಹಂಗೆ ಆಕೈತಿ. ಗಂಡಿದ್ರನ ಕೆಲಸ ಆಕೈತಿ. ಅದು ಗಂಡು ಇರಲಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಇಲ್ಲೇ ಅಡ್ಡಾಡಿ ಬರೋನ್ ಬರ್ರಿ. ಹಾಂ, ಇದಕ್ಕೂ ಕಬ್ಬು ಹಚ್ಚಾರ ನೋಡ್ರಿ. ಇದು ನಮ್ದೆಲ್ಲ. ಇದು ನಮ್ಮ ಅತ್ತಿ ನಮ್ಮ ಅವ್ರಿಗಂತ ಇಟ್ಟಿದ್ದು, ಅವರ ಮಾಡ್ಕೋತಾರ. ಕಬ್ಬು ಹಚ್ಚಾರ ಅವರು ಮೊನ್ನೆ. ಇಲ್ಲೇ ನಮ್ದ ಕಬ್ಬು ಕಡದು ಹಚ್ಚಾರ. ಇನ್ನು ರಾಜಗಿರಿ ಕಿರ್ಸ್ಗಾನಿ ರಗಡು ನೋಡ್ರಿ ನಮಗಂತರು. ಇದ್ರೊಳಗೆ ಬಹುಶಃ ಅವ್ರು ಮೆಂತ್ಯ ಕೊತ್ತಂಬರಿ ಹಾಕಿರ್ಬೋದೇನೋ. ನಾವು ಏನೂ ಹಾಕಿಲ್ಲ. ನಮ್ಮ ಮನೆಯವ್ರು ಕಸಕ್ಕೆ ಎಣ್ಣೆ ಹೊಡಿಬೇಕಂತೇಳಿ ಅಂತಂದ್ರೆ, ಅದು ಕಸಕ್ಕೆ ಎಣ್ಣೆ ಹೊಡೆದ್ರೆ ಅದು ಮೆಂತ್ಯ ಕೊತ್ತಂಬರಿ ಎಲ್ಲ ಒಣಗುತ್ತಂತ. ಹಾಗಾಗಿ ಹಾಕಿಲ್ಲ. ಬಾಳೆನೂ ಹೋತು, ತೆಂಗಿನ ಗಿಡನೂ ಹೋತು ನೋಡ್ರಿ. ನೋಡ್ಬೇಕಲ್ಲ, ಹಚ್ಚೋದಾದ್ರೆ ಹಚ್ತೇವೆ ಒಂದು ತೆಂಗಿನಾಗಿ. ಅದು ಯಾವುದೋ ಐಡಿಯಾ ನಮ್ಮ ಮನೆಯವ್ರು ಬರೋಂಗೇ ಇಲ್ಲ. ನಾನು ಅವ್ರ ಕೂಡ ಜಗಳ ಮಾಡಬೇಕು, ನಾನು ತೆಂಗಿನಾಗಿ ತೊಗೊಂಬ ಅನ್ಬೇಕು, ಹಚ್ಬೇಕು ಅಂದ್ರೆ ಆಗಿ. ಆದ್ರೆ ಜಲ್ದಿನ ಕಾಯಿ ಆಗ್ಬಿಡ್ತೈತೆ. ಅದನ್ನು ಬಡ್ಡಿಗಚ್ಚ ಕೊಯ್ಬೇಕಿಲ್ರಿ. ಬಡ್ಡಿಗಚ್ಚನ ಕೊಡೋದಿಲ್ಲ. ಅದನ್ನು ಹಂಗೆ ಬಿಟ್ಟಾರೆ, ಯಾರಿಗೆ ಗೊತ್ತು. ಕೊರೋದು ಒಗ್ದಾರ ನೋಡ್ರಿ. ಈಗ ಅಲ್ಲಿ ಮಳೆ ಸಿಡ್ಲಿಗೆ ಬಾಳೆ ಗಿಡ ಇದಾಗಿದ್ದು ಇಷ್ಟು ನೋಡ್ರಿ. ಇದೊಂದು ತೆಂಗಿನ ಗಿಡ ಹೋಗಿದ್ದಕ್ಕೆ ಎಷ್ಟು ಇದಾಗೈತಿ. ಅದು ಬಹುಶಃ ಬಡ್ಡಿಗಚ್ಚಿ ಕೊರೆಯೋಕೆ ಗಾಂವ್ ಆಗಿಲ್ಲೇನೋ, ಹಂಗಾಗಿ ಬಡ್ಡಿಗಚ್ಚಿ ಕೊರತಿಲ್ಲೇನೋ. ಅದನ್ನು ಇಲ್ಲಿದ ಕಡ್ದ ಮನೆ. ಇಲ್ಲೇ ಎಲ್ಲಿಯಾರ ಒಂದು ತೆಂಗಿನಾಗಿ ಹಚ್ಬೇಕು. ಕಾಯಿ ಹೋಗಿದ್ರೂ ಅವು ಚಿಗಿತಾವಾದ್ರೆ ಅವು ಫಲ ಕೊಡ್ಬೇಕಾದ್ರೆ ಭಾಳ ತಡ ಆಕೈತಿ. ಅದಕ್ಕೆ ಅಗಿ ಸಿಗ್ತಾವಲ್ಲ ಹೆಂಗಿದ್ರು 4-5 ವರ್ಷಕ್ಕಾಗು. ಬಟ್ 4-5 ವರ್ಷ ಅಲ್ರಿ ಇದು ಫಲ ಕೊಡೋದು. ಅದು ಸಿಕ್ಕಾಪಡಿ ಜೀವ ಮರಗ್ತತಿ. ನೋಡ್ರಿ ಕಾಯಿ ಆಗಂಗಿಲ್ಲ ಇದು. ಉಪ್ಪಾಯ ನಮ್ಮೆಲ್ಲ ಪರ ಹಚ್ಚಾರೇನ ಕಬ್ಬು. ಅವ್ರು ಹಚ್ಚಾರ. ನೀರು ಬಿಟ್ಟಾರ. ಅವರು ಅದಕ್ಕೆ ಗೊಂಜಾಳ ಹಾಕಿದ್ರಲ್ಲ, ಅದಕ್ಕೆ ಹಚ್ಚಾರ ನೋಡ್ರಿ. ಆ ಗಿಡಕ್ಕೂ ಒಂದಿಷ್ಟು ಸೆಕ್ಕ ಹೊಡೆದೈತೆ ನೋಡ್ರಿ. ಈ ಗಿಡಕ್ಕೂ ಸಿಡ್ಲಿಂದ ಅಂತ ಅನಿಸ್ತೈತೆ ಅದು. ಬಟ್ ಏನು ಹಾಕಿಲ್ಲ ಗಿಡ. ಇದಂತರೂ ಒಣಗೆ ಹೋತು ಪೂರ್ತಿ. ನಮಗೆ ಇರೋ ಬರೇ 3 ಗಿಡ ನಮ್ಮ ಪಾಲಿಗೆ ಬಂದಿದ್ದು. 4 ಗಿಡದೊಳಗೆ 1 ಗಿಡ ಹೋತು. ಬರೀ 3 ಗಿಡ ಉಳಿದು ನೋಡ್ರಿ. ಇಲ್ಲಿ ಸೀತಾಫಲ ಗಿಡದಾಗ ಒಂದು ಕಾಯಿ ಐತೆ ಬರ್ರಿ. ಎಷ್ಟು ಮಸ್ತ್ ಆಗೈತೆ ಗೊತ್ತೇನ್ರಿ ಅದು. ಅದು ಹಿಂಗೆ ಪಾಡಿಗೆ ಬಿದ್ದೈತೆ. ಮನ್ಗಂಡ ಪಾಡಿಗೆ ಬಿಟ್ಟಿದ್ದೈತಿ. ಇನ್ನೊಂದೆಲ್ಲ ನೋಡಿದ್ನಲ್ಲ. ಇಲ್ಲೊಂದು ಇದು ಎಟ್ಟಿಟ್ಟಾಗ್ಯ ನೋಡಿ ಕಾಯಿ. ಆದರೆ ಇವು ಕಾಯಿ ಇದಾವಲ್ಲ, ಹಿಂಗೆ ಇದ್ರೂ ಇದ್ರೊಳಗೆ ಬೀಜ ಕಡಿಮೆ ಇರ್ತೈತಿ.
ತಿನ್ನಾಕಂದ್ರೂ ಭಾಳ ಅಂದ್ರೆ ಭಾಳ ರುಚಿ ಅಕ್ಕವ್ರಿ ಇವು ಹಣ್ಣಾದಿಂದ. ಮನ್ಯಾಗ ಒಂದು 3 ಕಾಯಿ ಇದಾವೆ. ಕಂಜೂರ್ಗಿ ನೋಡ್ರಿ, ಕಂಜೂರಿ ಒಟ್ಟು ಕಾಣಿಸ್ತೈತಲ್ಲ ನಿಮ್ಗೆ. ಯಪ್ಪ ಹಣ್ಣದ ಬಿಡ್ತಾವು. ನಡಾಸನ್ ಅಗರ್ ಬಂದು ಹಿಡ್ಯಾಕೋ ಕಿಡ್ಯಾಕ ಬರ್ತೈತಂತಾರೆ. ಕಂಜೂರ್ಗಿ ಇಟ ಇರ್ತೈತೆ ಅವ್ಕರ್ ನಡ. ಯಾರ ಭಾಳ ತೆಳ್ಳಗ ಇದ್ರಂದ್ರೆ ನಮ್ಮ ಕಡೆ ಏನಂತಾರ, ಈ ಕಂಜೂರ್ಗಿ ನಡ್ದಾಕಿ ಬಂದು ನೋಡಲ್ಲ ಅಂತಾರೆ. ಇಲ್ಲೊಂದು ಪಪ್ಪಳ ಗಿಡ ಹುಟ್ಟೈತೆ ನೋಡ್ರಿ. ಎಲೇಕ ಸೀತಾಫಲಗಿ ಬೀಜ ಎಲ್ಲಿ ಒಗ್ದಿರ್ತಾರ, ಎಲ್ಲಿಲ್ಲ ನಮ್ಮ ಮನೆಯವ್ರ. ಮಳಿನ ಆಗಿಲ್ಲ ಅಲ್ಲಿ ಮತ್ತು ಅವೇನು ಬೀಜ ಏನು ಕೊಳಿವಲ್ಲ ಬಿಡೋವಲ್ಲ. ಮಳೆ ಆತಂದ್ರೆ ಅವಕ್ರ ಮ್ಯಾಗ ಅಟ್ ಮಣ್ಣು ಬಿತ್ತಂದ್ರೆ ಹುಟ್ಟತಾವೆ. ಗುಡ್ದಾಗ ಹುಟ್ಟತಾವೆ. ತೊಂಡಿ ಬಳ್ಳಿ ನೋಡ್ರಿ. ತೊಂಡಿ ಅಂತಂದ್ರೆ ಈಗ ಬೆಳಿತಾರಲ್ಲ ಅವೆಲ್ಲ ಹೈಬ್ರಿಡ್. ಇದು ಜವಾರಿ ಇಲ್ಲ. ಇದ್ರದ್ದು ಪಲ್ಯ 1000 ಮಾಡ್ತಾರೆ, ಮಸ್ತ್ ಆಕೈತಿ. ಬಟ್ ಇವ್ರು ನಮ್ಮ ಮನೆಯವ್ರು ತಿನ್ನಂಗೇನೇ ಇಲ್ಲ, ಹಂಗೆ ನಾನು ಮಾಡಂಗೇ ಇಲ್ಲ. ಅವ್ರು ತಿಂದ್ರೆ ನಾನು ಮಾಡ್ತೀನಿ. ಹೌದು ಹೌದಲ್ಲ. ಎಷ್ಟಾಗ್ಯಾವ? ಇಷ್ಟು ಹೆಂಗೆ ಬೆಳಿತೀವಿ ಈ ಸಲ? ಕಟ್ಟಿಗೆ ಕಡ್ಕೋತಾರೆ ಯಾರ? ಅನ್ಸ ಇಕ್ಕೈತಿ ಮತ್ತು. ಹಿಂಗೆ ನೋಡ್ರಿ, ಕಸ ತೆಗೆಯೋದು, ಗಂಟು ಕಟ್ಕೊಳ್ಳೋದು, ಒಯ್ಯೋದು, ನಮ್ಮ ಗೌರಿಗೆ ಹಾಕೋದು. ರೈತರ ಜೀವನ ಅಂದ್ರೆ. ಹೊಸ ಸೀರೆನ ನೋಡಪ್ಪ, ಇದು ಒಂದೇ ಸಲ ಉಟ್ಕೊಂಡಿದ್ದೆ ಇದನ್ನು. ಆ ಬೈಕಿಗೆ ಸಿಕ್ಕ ಹರಿತಲ್ಲ. ಹೌದು. ಪಪ್ಪಾಳ ಅನ್ನ ಇಲ್ಲಿಲ್ಲ ಈಗ. ಹರ್ಕೋತ ನಿಂದ್ರ ಹಿಡ್ಕೊ. ಫೋನ್ ತಗೋ ನಿಂದು. ಇಲ್ಲೊಂದು ಪಪ್ಪಾಳ ಹಣ್ಣಾಗೈತೆ ಬರ್ರಿ. ಅದ ಅಲ್ಲ ಐತಲ್ಲ, ಅದ ಇಲ್ಲ. ನಿನಗೆ ಬಿಟ್ಟದ ಆ ವಾಲಿ ಮುರಿ ಅದನ್ನ ಮುಂದಿಂದ. ಇದನ್ನ ಇನ್ನೊಂದು ಇದನ್ನ ಮುಂದಿಂದ ಮ್ಯಾಲಿಂದ ಒಪ್ಪ ಎಲಿ ಈಚ ಕಡೆದ. ಮುರಿತಾವ ಮತ್ತವ ಹುಲ್ಕೆ ಬರ್ದು ಹತ್ತು ಬರ್ದವನ. ಜಿಗಿ ಜಿಗಿ ಜಿಗದ ಹರಿ ಜಿಗಿ ನೋಡ್ನು. ಹುಲಿಕೆ ಬಡಿಬೇಡ, ಹಗರಕ್ಕೆ ಹತ್ತ. ಪದ ಪದ ಗೊತ್ತಾಗತ್ತ. ಒಂದು ಪಪ್ಪಳ್ಳಿ ಕಾಯಿ ಹರಿಯಾಕಷ್ಟು ಸರ್ಕಸ್ ಮಾಡೀನಿ, ಅದೇ ನಂಗೆ ಸಿಗಲಿಲ್ಲ. ತೆಳಗೈದ್ನಿ ಅಂದ್ರೆ ಹರಿದ ಬಿಡ್ತಿದ್ನಿ. ಮತ್ತು ಅದ್ರೊಳಗೆ ಅವು ವಾಲಿ ಪಳ್ಳು ಭಾಳ ಮುರಿದ್ರೆ ಹೇಳಕ್ಕೆ ಬರಂಗಿಲ್ಲ, ನಡಾನ ಮುರಿತೈತೆ. ಮತ್ತು ನೋಡೋಣ ಇವ್ರು ಹೆಂಗೆ ಕರೀತಾರ. ಅದನ್ನು ಎದಕ್ಕೆ ಹಾಕೋತಿ ಅಂತ. ಆಚೆಗಡೆ ಗಾಮಿಲ್ಲ, ಈಚೆಗಡೆ ಇದಕ್ಕೈತದ. ಒಂದು ಬಡಿಗೆ ತೊಗೊಂಬಂದು ಉದುರಿಸಿದ್ರೆ ಆಕೈತಿ. ಒಂದು ಬಡಿಗೆ ಇಟ್ಬಿಡ್ಬೇಕಿಲ್ಲಿ. ಗುಡ್ 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 ವೆರಿ ಗುಡ್. ಹಿಡ್ಕೋಕ ಬರಲಿ. ಅದನ್ನ ಏಡಲ್ಲ ಸೀತಾಫಲ ಇನ್ನೊಂದು ಐತೆ ನೋಡಿಲ್ಲ. ಹೌದಲ್ಲ ಯಪ್ಪ, ಇವೊಂದು ಸಿಕ್ಕಾಬಿಟ್ರೆ ರುಚಿ ಇರ್ತಾವ. ಇದನ್ನ ಹರಿಬೇಕಾ? ಇಲ್ಲಿ ಸಣ್ಣದೊಂದು ಐತಿಲ್ಲ, ಅದು ಯಾವುದೋ ಕಲರ್ ಬಂದೈತೆ ನೋಡು.
ಅಯ್ಯೋ ಹಾಲಲ್ಲ ಹಚ್ಕಡಿದ್ದಲೆ ಬಾ ಬುಟ್ಟಿ ಕೊಡ್ತೀನಿ ನಿಂತ್ರಿ ಇದನ್ನು ತುಂಬಿಸಿ ಇಟ್ಬಿಡ್ಲಾ ಅಲ್ಲಿ ಹಚ್ಚಿ ಸಣ್ಣ ಇಟ್ಬಿಡ ಎದಕ್ಕೆ ಇದನ್ನ ಮಾಡ್ತಿ ಕಾಲ ನೀರೆಲ್ಲ ತಂಪು ತೊಳೆದಿನ ಮತ್ತು ಮುಂಜಾನಾಗದನ ಮತ್ತು ಹಂಗೆ ಚಪ್ಪಲ್ ಹಾಕೊಂಡು ಅಡ್ಡಾಡ್ತೀವಿ ಮತ್ತು ಹಂಗೆ ಅದ ಬರ್ರಿ ಈಗ ಒಳಗೆ ಹೋಗೋಣಂತ ಒಳಗೆ ಹೋಗಿ ನೋಡೋಣಂತ ಎಲ್ಲ ಹಂಗೆ ಏನಂದ್ರೆ ಏನು ಮಾಡಿಲ್ಲ ನಾನು ಭಾಳ ವಾವ್ ನೋಡಿದ್ರನ ಬ್ಯಾಗ್ ಜೋಳು ಜೋಳು ನೀರು ಬರ್ತಾವ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಇದು ಜೋಳು ಜೋಳು ಬ್ಯಾಗ್ ನೀರು ಬರಾಕತ್ತಾವ ಇದಟ ಮತ್ತು ಪೂಜೆ ಮಾಡಿದ್ದೆಲ್ಲ ಹೂ ಕಡಿಮೆ ಇದ್ವು ಹಂಗಾಗಿ ಹೂ ಎಷ್ಟಿದ್ದು ಅಷ್ಟು ಹೂ ಇಡ್ಸೇನಿ ನೈವೇದ್ಯಕ್ಕೆ ನಾನು ಸಿರಾ ಅಂತ ಹೇಳಿದ್ನಿಲ್ಲ ಸಿರಾ ಮಾಡಿದ್ದು ನೋಡ್ರಿ ಇಷ್ಟ ಪೂಜೆ ಇವತ್ತಿನ ಪೂಜೆ ಮತ್ತು ಸಿರಾ ಕೇಸರ ಹಾಕಿದ್ರೆ ಹಿಂಗಾಗೈತೆ ನೋಡ್ರಿ ಯಾವ್ದು ಹಾಂ ಅಲ್ಲೇ ಇರಲಿ ಬಂಗಾರ ಮ್ಯಾಗ ಪ್ರೀತಿ ಜಾಸ್ತಿ ನಿನಗಲ್ಲ ನನಗೇನಲ್ಲ ಕುಂದ್ರ ಏನು ಕುಟುಂಬ ತಿನ್ನಕತ್ತಿ ಗೋಧಿ ಹಸನ್ ಮಾಡ್ಬೇಕು ಗೋಧಿ ಖಾಲಿಗೈತೆ ಇಷ್ಟು ಗೋಧಿ ಹಿಟ್ಟಿಲ್ಲ ಒಂದು ಮುಟ್ಟಿಗೆ ಹಿಟ್ಟಿಲ್ಲ ಬರೀ ಈಗ ಕಡುಬು ತಿನ್ನೋಣಂತ ಜೋಳದ ಕಡುಬು ಮಸ್ತಾಗಿರ್ತಾವು ನೀವು ಮಧ್ಯಾಹ್ನ ಊಟ ಮಾಡ್ತೇನೆ ಅಂತಂದ್ರೆ ನಾನು ಅನ್ನ ಮಾಡ್ತೇನೆ ಇದೇನು ಹನ್ನೊಂದು ತಿಂದ್ರೆ ಮಧ್ಯಾಹ್ನ ಊಟ ಏನು ಮತ್ತು ನಾ ಬಂದು ಎಷ್ಟು ಒಂದು ತಾಸಿನ ಮ್ಯಾಗ ಆತ ಜೋಳದ ಕಡುಬು ಯಾವ್ದಾದ್ರು ಮೊದಲು ನಾಲ್ಕ ಇದ್ರ ಜೊತೆ ಮತ್ತೆ ಏನೂ ಬೇಕಾಗಿಲ್ಲ ಜೋಳದ ಮಸಾಲೆ ಕಡುಬು ತಿಂದು ಟೇಸ್ಟ್ ಮಾಡೋಣ ಬರ್ರಿ ಮಸ್ತ್ ಡ್ರಿಂಕ್ಸ್ ಮಾಡಕ್ಕೆ ಸ್ನ್ಯಾಕ್ಸ್ ಆಗ್ಬೇಕು ಡ್ರಿಂಕ್ಸ್ ಮಾಡೋ ಸ್ನ್ಯಾಕ್ಸ್ ಸಿಕ್ಕಾಬಿಟ್ಟು ರುಚಿಗೆ ನಾ ಮತ್ತೆ ಆಮೇಲೆ ಸಿಗ್ತೇನೆ ಹೆಂಗಾಗ್ಯಾವ ಸ್ವಲ್ಪ ಕೈ ಆಗ್ಯಾವ ಈಗ ಮನ್ ಪುಂಡಿ ಪಲ್ಯ ಇದ್ದ ಮಾಡ್ಬೇಕ ಮುಸ್ರಿ ಹಾಕಿನ ಆಗ್ತಾ ಮುಸ್ಲಿ ಹಾಕಿರ್ತೀನಿ ಮ್ಯಾಲ ಇರ್ತೈತಿ ಮತ್ತೆ ತಿನ್ನಂಗಿಲ್ಲ ಮತ್ತೇನ್ ಮಾಡೋದ ಮಾಡಿ ಒಂದಿನ ತಂದತಿ ಮತ್ತೆ ನಿನ್ನೆ ಬಾರಿಸಿ ಫ್ರೆಂಡ್ಸ್ ನಾನು ನಿನ್ನೆದ ಗೋಲ್ಡ್ ಚೈನದ ವಿಡಿಯೋ ಹಾಕಿದ್ನಲ್ಲ ಅಲ್ಲಿ ನಮ್ಮ ಮನೆಯವರ ಹನಿ ಬಡ್ಕೊಳಕತ್ತಿದ್ರಲ್ಲ ವೆಂಕಟೇಶ್ ಯಾಕೆ ಹನಿ ಬಡ್ಕೊಳಕತ್ತಿದ್ದೆ ನಿನ್ನ ಚಂದ್ರ ಪಿಕ್ಚರ್ ಹಾಂ ಹೌದು ಅದು ಏನಂತಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಫುಲ್ ಮ್ಯೂಟ್ ಮಾಡಬೇಕಲ್ಲ
ಹಾಗಾಗಿ ಆ ಫಿಲ್ಮ್ ನೋಡೇನೋ ಅವ್ರು ಹನಿಯನ್ನು ಬಡ್ಕೊಳಕತ್ತಿದ್ರಂತ. ಅದಕ್ಕೆ ಕೆಲವ್ರಿಗೆ ಏನು ಅನಿಸ್ತೈತೆ ಅಂದ್ರೆ ನಾನೇನೋ ಸುಳ್ಳು ಹೇಳಾಕತ್ತೇನಂತ ನಿಮ್ಗೆ ಅನಿಸ್ಬಿಟ್ಟೈತಿ. ನಾನಿಲ್ಲೇ ಸೀರೆ ಫೋಟೋ ಹಾಕೇನಲ್ಲ, ಡಿಫ್ರೆಂಟ್ ಕಲರಲ್ಲಿ ಸಿಗ್ತಾವೆ ನಿಮ್ಗೆ. ಎಲ್ಲ ಕಲರ್ಸು ಅವೈಲೇಬಲ್ ಸಿಗ್ತಾವೆ ಮತ್ತು ಡಿಫ್ರೆಂಟ್ ಪ್ರೈಸ್ ಇರ್ತೈತಿ. ಹ್ಯಾಂಡ್ಲೂಮು, ಪವರ್ಲೂಮು ಮತ್ತು ಪ್ಯೂರ್ ಸಿಲ್ಕ್, ಆರ್ಟ್ ಸಿಲ್ಕ್ ಹೀಗೆಲ್ಲ ಇರ್ತಾವಲ್ಲ. ಹಂಗಾಗಿ ಅವು ಕ್ವಾಲಿಟಿ ಹೆಂಗೆ ಇರ್ತಾವಲ್ಲ ಹಂಗೆ ರೇಟ್ ಇರ್ತೈತಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ನ ತೆಗೆದು ಕಳಿಸ್ಬೋದು. ಇನ್ನೊಂದು ಏನಂತಂದ್ರೆ ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ಡೋರ್ ಡೆಲಿವರಿನೇ ಇರ್ತೈತಿ ನಿಮಗಿವ. 4 to 7 ಡೇಸಲ್ಲಿ ಸೀರೆ ಬಂದು ತಲುಪ್ತಾವೆ. ನಿಮ್ಗೆ ಇದರಲ್ಲಿ ಸಾಕಷ್ಟು ಕಲರ್ಸ್ ಸಿಗ್ತಾವೆ. ನಿಮ್ಗೆ ಯಾವ ಕಲರ್ ಬೇಕು ನೋಡೋ ಆ ಕಲರ್. ಈಗ ನಾನು ತೋರಿಸಿರೋದು ಇಳಕಲ್ ಸೀರೆ. ಈಗ ತೋರ್ಸಾಕತ್ತಿರೋದು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸೀರೆ. ಈ ಸೀರೆ ಅಂತೂ ನಿನ್ನೆ ನನಗೆ ಎಷ್ಟಂದ್ರೆ ಬೆಳಗ್ಗೆ 10 ಗಂಟೆ ಅನ್ಕೊಡ್ದು ಅದು ಸೀರೆ ಸೇಲ್ ಅದು ಖುಷಿ ಆಯ್ತು ನನಗೆ. ಯಾಕಂದ್ರೆ ನನ್ನ ಮ್ಯಾಗ ಒಂದು ಟ್ರಸ್ಟ್ ಇಟ್ಟು ತೊಗೋತಾರಲ್ಲ. ಇವು ಈಗ ಫುಲ್ ಟ್ರೆಂಡಿಂಗಲ್ಲಿ ಇದಾವಲ್ಲ ಸೆಮಿ ಕ್ರೇಪ್ ಸಿಲ್ಕ್ ಸಾರಿ. ಪ್ಯೂರ್ ಸಿಲ್ಕ್ ಎಲ್ಲ ತೊಗೊಳಕ್ಕೆ ಆಗಂಗಿಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ. ಬಟ್ ನಾವು ಪ್ಯೂರ್ ಸಿಲ್ಕ್ನ ಉಟ್ಕೋಬೇಕಂತೇನಿಲ್ಲ. ಪ್ಯೂರ್ ಸಿಲ್ಕ್ ಬಂದ ನಂತರ ಅವನ್ನ ಡೂಪ್ಲಿಕೇಟ್ ರೆಡಿ ಮಾಡಿಬಿಡ್ತಾರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು. ಒಂದು 6 ಮಂತ್ ಅಥವಾ 4 ಮಂತ್ ಅಲ್ಲೈತಿ. ಹಾಗಾಗಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರ ಕನಸು ಸಹಿತ ನನಸು ಆಗಿಬಿಡ್ತೈತಿ. ಒಂದು ಸಲನಾದರೂ ನಾವು ಮೈಸೂರು ಸಿಲ್ಕ್ ಉಟ್ಕೋಬೇಕಲ್ಲ ಅಂತೇಳಿ. ಬಟ್ ಪ್ಯೂರ್ ಸಿಲ್ಕ್ ಉಟ್ಕೊಳಕ್ಕೆ ಆಗದೆ ಇದ್ರೂ ಏನಂತಾರೆ ಅಂದ್ರೆ ಇದು ಸೆಮಿ ಕ್ರೇಪ್ ಸಿಲ್ಕ್ ಉಟ್ಕೋಬೋದು. ನಂದು ಒಂದು ಸೀರೆ ಐತಿ. ನಾನು ಸೀರೆ ತೊಗೊಂಡಾಗ ಭಾಳಷ್ಟು ಜನ ಕೇಳಿದ್ರಿ. ಬಟ್ ಅವಾಗ ನನಗೆ ಈ ಥರದ ಸೀರೆ ಸಿಕ್ಕಿರ್ಕಿಲ್ಲ. ಇದು ಸ್ವಲ್ಪ ಬಿಗ್ ಬಾರ್ಡರ್ ಬರ್ತೈತಿ, ನಂದು ಸ್ಮಾಲ್ ಬಾರ್ಡರ್ ಐತಿ. ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅದಾವ. ನೀವು ತೊಗೋಬೋದು ಆರಾಮ್ಸೆ. ನನ್ನ ಮ್ಯಾಗ ಟ್ರಸ್ಟ್ ಇಷ್ಟ ತೊಗೋಬೋದು. ಮತ್ತು ಇನ್ನೊಂದು ಏನಂತಂದ್ರೆ ಇವು ಡ್ರೈ ಕ್ಲೀನಿಂಗ್ ಬರ್ತಾವೆ. ನಾವು ಏನಂದ್ರೆ ವಾಶ್ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ವಾಶ್ ಮಾಡಿದ್ರೆ ಕೆಲವೊಂದು ನಮ್ಗೆ ಗೊತ್ತಿರೋಂಗಿಲ್ಲ. ಯಾಕಂದ್ರೆ ಕೆಲವೊಂದು ಸ್ವಲ್ಪ ಏನಾದರೂ ಕಲರ್ ಎಲ್ಲ ಚೇಂಜಸ್ ಆಗ್ಬೋದು. ಹಾಗಾಗಿ ನಾನು ಹೇಳಕತ್ತೀನಿ ಡ್ರೈ ಕ್ಲೀನಿಂಗ್ ಅಂಥೇಳಿ. ಈಗ ತೋರ್ಸಾಕತ್ತಿರೋದು ಇಳಕಲ್ ಸಾರಿ. ಇವು ಹ್ಯಾಂಡ್ಲೂಮ್ ಸಾರಿ ನೋಡಿರಿ. ಹ್ಯಾಂಡ್ಲೂಮ್ ಸಾರಿ ಅಂತಂದ್ರೆ ನಿಮ್ಗೆ ಗೊತ್ತಲ್ರಿ, ಆಲ್ಮೋಸ್ಟ್ ರೇಟ್ ಜಾಸ್ತಿ ಇರ್ತಾವೆ. ಈ ಸೀರೆನೂ ಎಷ್ಟು ಅಂತಂದ್ರೆ ಒಂದು 4-5 ಸೀರೆ ಸೇಲ್ ಅದು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀವು ಇಳಕಲ್ ಸೀರೆ ತೊಗೊಳ್ಳಿ, ಯಾವುದೇ ಸೀರೆ ತೊಗೊಳ್ಳಿ, ಬೇರೆದವ್ರ ರೇಟಿಗೆ ನನ್ನ ರೇಟಿಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಅಂದ್ರೆ ನನ್ನ ರೇಟ್ ನಿಮ್ಗಿನ್ನೂ ಎಷ್ಟು ಅಂತಂದ್ರೆ 100-150 ರುಪೀಸ್ ಲೆಸ್ಸೇ ಇರ್ತೈತಿ. ಯಾಕಂದ್ರೆ ನಾನು ಹೈ ರೇಟ್ ಏನು ಹೇಳೋಂಗಿಲ್ಲ. ನಾನು ಆನ್ಲೈನಲ್ಲಿ ಸೇಲ್ ಮಾಡೋದ್ರಿಂದಾಗಿ ನನಗೇನು GST ಐತಿ ಏನು ಬೀಳಂಗಿಲ್ಲ. ಹಾಗಾಗಿ ನಾನು ಆ GSTನ ನಿಮ್ಮ ಮ್ಯಾಗೆ ಹೇರಕ್ಕೆ ಹೋಗಂಗಿಲ್ಲ. ಅದ್ರ ಸಲುವಾಗಿನ ನಾನು ಹೇಳೋದು ನೀವು ಆರಾಮ್ಸೆ ತೊಗೋಬೋದು. ನಂಬಿ ಕ್ವಾಲಿಟಿ ಎಲ್ಲ ಮಸ್ತ್ ಇರ್ತಾವೆ ಅಂಥೇಳಿ. ಈಗ ತೋರ್ಸಾಕತ್ತೇನಲ್ಲ ಇದರಲ್ಲೂ ಕಲರ್ಸ್ ಭಾಳ ಅವೈಲೇಬಲ್ ಅದಾವೆ. ನಿಮ್ಗೆ ಯಾವ ಕಲರ್ ಬೇಕು ನೋಡಿರಿ ಆ ಕಲರ ಸಿಗ್ತಾವೆ. ಕ್ವಾಲಿಟಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಅದಾವೆ. ಒಂದಕ್ಕಿಂತ ಒಂದು ಕಲರ್ನೂ ಚೆಂದ ಅದಾವೆ ಮತ್ತು ಕ್ವಾಲಿಟಿನೂ ಅಷ್ಟೇ ಮಸ್ತ್ ಅದಾವೆ. ಈಗ ನಾನು ಇಲ್ಲಿ ತೋರಿಸ್ತೇನೆ ನೋಡಿರಿ. ಇದು ಹ್ಯಾಂಡ್ಲೂಮ್ ಸೀರೆನ ಬರ್ತೈತಿ. ಇದು ರೀಸನೇಬಲ್ ರೇಟಲ್ಲಿ ಐತಿ. ಪ್ಯೂರ್ ಕಾಟನ್ನ ಬರ್ತಾವೆ ಇವೆಲ್ಲ. ಪ್ಯೂರ್ ಕಾಟನ್ ಅಂತಂದಿಂದ ರೇಟ್ ನಿಮ್ಗೆಲ್ಲರಿಗೂ ಗೊತ್ತು, ರೇಟ್ ಜಾಸ್ತಿ ಇರ್ತೈತೆ ಅಂಥೇಳಿ. ಅದ್ರೊಳಗೆ ಮತ್ತು ಇಳಕಲ್ ಸೀರೆ ಅಂತಂದ್ರೆ ವಿಶ್ವವಿಖ್ಯಾತ ಇಳಕಲ್ ಸೀರೆ ಅಂತಲೇ ಫೇಮಸ್ ಬಿಟ್ಟಾವೆ. ಹಾಗಾಗಿ ಇವು ಯಾವಾಗಲೂ 12 ತಿಂಗಳು ಟ್ರೆಂಡಿಂಗಲ್ಲೇ ಇರ್ತಾವೆ. ಈಗ ಬೇರೆ ಸೀರೆಗಳನ್ನು ನಾವು ಹೆಂಗೆ ಅಂತಂದ್ರೆ 1 ಇಯರ್ ಅಥವಾ 6 ಮಂತಲ್ಲಿ ಏನು ಅವ್ರ ಟ್ರೆಂಡ್ ಕಡಿಮೆ ಆಗ್ಬಿಡತೈತಿ. ಬಟ್ ಇವು ಇಳಕಲ್ ಸೀರೆದ ಹಾಗಲ್ಲ. ಇವು ಯಾವಾಗಲೂ ಟ್ರೆಂಡಿಂಗಲ್ಲೇ ಇರ್ತಾವೆ. ನಾವು ವಯಸ್ಸಾದವ್ರು, ನಮ್ಮ ಮಕ್ಕಳ ವಯಸ್ಸಾಗಿ ಮೊಮ್ಮಕ್ಕಳು ಕಂಡು ಎಷ್ಟೋ ಇಯರ್ ಆಗಿದ್ರು ಟ್ರೆಂಡಿಂಗಲ್ಲೇ ಇರ್ತಾವೆ. ಹಾಗಾಗಿ ನೀವು ಆರಾಮ್ಸೆ ತೊಗೋಬೋದು. ನಂಬರ್ಕ